ಎಸ್ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನೋಡಿ ಅವ್ರನ್ನ ಬಂಧಿಸಲಾಗಿದೆ. ನೋಡಿ, ಶುಂಠಿ ಬೆಳೆಯೋದಕ್ಕೋಸ್ಕರ ಮರಗಳ ಮಾರಣ ಹೋಮ ಮಾಡಿದ್ರು. ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತೀರಿ ಸರ್? ನೋಡಿ, ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಓಕೆ. ವೃಕ್ಷ ಸಂರಕ್ಷಣೆ ಕಾಯ್ದೆ ಇದೆ, ಓಕೆ. ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ. ಓಕೆ ಸರ್. ನಾವು ಈ ಸಲ ನಾನು ಸಚಿವನಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ 5 ಕೋಟಿ ಸಸಿ ನೆಡಬೇಕು ಅಂತ ನೆಟ್ಟಿದ್ದೇವೆ. ಪರಿಸರ ಪ್ರಕೃತಿ ಉಳಿಸುವಂತದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಇದೆ. ಓಕೆ. ಒಂದ್ ಕಡೆ ನಾವು ಇದು ಮಾಡ್ತಾ ಇದ್ದಾರೆ, ಕೆಲವೊಂದು ಕಡೆ ಈ ಮರಗಳರು 50 ವರ್ಷ 100 ವರ್ಷದಿಂದ ಬೆಳೆದಂತ ಮರಗಳನ್ನು ಅಕ್ರಮವಾಗಿ ಕಡಿದು ಸಾಗಾಟ ಮಾಡ್ತಾ ಇದ್ದಾರೆ. ಇದು ಒಂದು ಅಪರಾಧ. ಓಕೆ. ಇದು ನಮ್ಮ ಗಮನಕ್ಕೆ ಬಂದ ನಂತರ ಬಹಳ ಇದನ್ನು ಗಂಭೀರತೆಯಿಂದ ಪರಿಗಣಿಸಿ ಓಕೆ ಯಾವ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಿದ್ದೇವೆ. ಓಕೆ. ಕಾನೂನು ರೀತಿಯ ಕ್ರಮ ಜರುಗಿಸಿ ಅಂತ ಹೇಳಿದ್ರೆ 126 ಮರಗಳು ಕಡಿದಿದ್ದಾರೆ. ಸರ್ ನೋಡಿ, ನೀವು ವಿಪರ್ಯಾಸ ಅಂತಂದ್ರೆ ಸರ್ ಗಮನಿಸ್ತಾ ಇದ್ರೆ ಅಷ್ಟೊಂದು ಮರಗಳನ್ನ ಕಡಿತಾ ಇದ್ರು ಕೂಡ ಯಾರಿಗೂ ಗಮನಕ್ಕೆ ಬಂದಿರ್ಲಿಲ್ವಾ? ಅದಕ್ಕೆ ಈಗ ನಾವು ಅದೇ ಹೇಳಿದೆ ನಿಮ್ಗೆ. ಈಗೇನಾಗಿದೆ, ಹೊಸ ಒಂದು ಎಲ್ಲ ನಿಮ್ದೇನು ಸಾಗಳು ಬರ್ತಾವಲ್ಲ, ಒಂದೇ ದಿವಸ 50-60 ಮರ ಕಡಿಬಹುದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವರು ಮರಗಳ ತರ ಮಾಡುವಂತದ್ದು ಒಂದು ಜಾಲನೇ ಇದೆ. ಇವತ್ತು ಬಹಳ ನಾವೆಲ್ಲ ಸಾರ್ವಜನಿಕರಿರ್ಬೋದು, ಸರ್ಕಾರ ಇರ್ಬೋದು, ಎಲ್ಲರೂ ಕೂಡಿ ನಾವು ಕ್ರಮ ಜರುಗಿಸ್ಬೇಕಾಗ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಇದು ಮತ್ತೆ ಇದು ಆಗದ ರೀತಿಯಲ್ಲಿ ನಾವು ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಅದೇ ಕಾರಣಕ್ಕಾಗಿ ಇವತ್ತು ಅತ್ಯಂತ ಕಠಿಣವಾದಂತ ಕ್ರಮ ಸರ್ಕಾರ ಕೈಗೊಂಡಿದೆ. ಅಲ್ಲ ಸರ್, ಒತ್ತಡ ಆಗ್ಬೋದಲ್ಲ? ಪ್ರತಾಪ್ ಸಿಂಹ ಅವರ ತಮ್ಮ ಅಲ್ವಾ? ಪ್ರತಾಪ್ ಸಿಂಹ ತಮ್ಮ ಇದ್ರೆ ಒತ್ತಡ ಬಂದ್ರೆ ಏನ್ ಮಾಡ್ತೀರಾ ಸರ್? ಒತ್ತಡ ಏನ್ ಒತ್ತಡ ಅಂದ್ರೆ ಏನ್ ಅವ್ರಿಗೆ ಹೋಗಿ ಹೇಳಿ, ಅವ್ರಿಗೆ ಲೋಕಸಭೆಯಲ್ಲಿ ಹೋಗಿ ಒಂದು ಕಾಯ್ದೆ ಮಾಡ್ಕೊಂಡ್ ಬಾ ಅಂತ ಹೇಳಿ. ಇವತ್ತು ಯಾರು MP ಗಳು ತಮ್ಮ ಇದ್ರೆ ಮತ್ತೊಬ್ಬರಿದ್ರೆ ಅವ್ರಿಗೆ ಏನು ಕಾನೂನು ರೀತಿಯ ಕ್ರಮ ಜರುಗಿಸಬಾರ್ದು ಅಂತ. ಏನ್ ಅವ್ರಿಗೆ ಮರಗಳ ತರ ಮಾಡ್ಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ಯಾ? ಓಕೆ ಸರ್, ಮೊದಲು FIR ಅಲ್ಲಿ ಹೆಸರಿರಲಿಲ್ಲ. ಕಾನೂನು ರೀತಿಯ ನೆಲದ ಕಾನೂನು ಏನಿದೆ ಕಾನೂನು ರೀತಿಯ ಕ್ರಮ ಆಗ್ತದೆ ಸರ್. ಮೊದಲು FIR ಹೆಸರಿರಲಿಲ್ಲ, FIR ಅಲ್ಲಿ ಕಾಪಿಯಲ್ಲಿ. ಈಗ ಹೆಂಗ್ ಹೆಸರು ಬಂತು ಸರ್? ನೋಡಿ, ಕರಾರ್ ಮಾಡ್ಕೊಂಡಿದ್ದು ಕಾಪಿ ಇದೆ, ತಗೊಂಡಿದ್ದಾರೆ. ಇವ್ರು ಕರಾರ್ ಮಾಡ್ಕೊಂಡು ನಾವು ಶುಂಠಿ ಬೆಳೆಸ್ತೀನಿ ಅಂತ ಹೇಳಿ 3 ಎಕರೆಯಲ್ಲಿ ಕರಾರ್ ಮಾಡ್ಕೊಂಡು 12 ಎಕರೆಯಲ್ಲಿ ಕಡ್ದಂತದ್ದು. ಅವೆಲ್ಲವೂ ಪೂರಕವಾದಂತ ಸಾಕ್ಷಿಗಳ ಆಧಾರದ ಮೇಲೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ದ್ವೇಷ ರಾಜಕಾರಣ ಆಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಸರ್, ಅಧಿಕೃತವಾಗಿ ಮೆನ್ಷನ್ ಆಗಿದೆ ಅಲ್ಲ ಸರ್? ಅಧಿಕೃತವಾಗಿ ಮೆನ್ಷನ್ ಮಾಡ್ತಾರೆ ಅಲ್ವಾ? ಯಾವ್ದು? ಹೌದು, ಮತ್ತೆಲ್ಲ ಮಾಡೇ ಮಾಡ್ತಾರಲ್ಲ ಸರ್. ಓಕೆ ಸರ್, ಹಾಗಾದ್ರೆ ಅಲ್ಲ, ನನ್ನ ಕೊನೆ ಪ್ರಶ್ನೆ, ಅಧಿಕಾರಿಗಳಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ? ಯಾಕಂದ್ರೆ ಅಷ್ಟೊಂದು ಯಾರ್ಯಾರು ಕಾಯ್ದೆಗಳ ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಎಷ್ಟು ಮಟ್ಟಿಗೆ ಶಿಕ್ಷೆ ಕೊಡಬೇಕು ಅಂತ ಇದೆ. ಕಾಯ್ದೆ ನಿಯಮಾನುಸಾರ ಕ್ರಮ ಆಗುತ್ತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಎಸ್, ಶುಂಠಿ ಬೆಳೆಯೋದಕ್ಕೋಸ್ಕರ ಅಷ್ಟೊಂದು ಮರಗಳ ಮಾರಣ ಹೋಮ ಅರಣ್ಯ ಕಾಯ್ದೆಯ ಅಡಿಯಲ್ಲಿ ಶಿಕ್ಷೆ ಆಗುತ್ತೆ. ಅಧಿಕೃತವಾಗಿ ಅವರನ್ನ ಹೆಸರನ್ನ ಹಾಕಿ ಶಿಕ್ಷೆ ಕೊಡಲಾಗುತ್ತೆ. ಯಾವುದೇ ಒತ್ತಡ ಬಂದರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅರಣ್ಯ ಸಚಿವರು ಕೂಡ ಈಗ ಭರವಸೆಯನ್ನು ಕೊಟ್ಟಿದ್ದಾರೆ. ಕಾದ್ ನೋಡೋಣ.